ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹಲಸಿನ ಬೀಜದ ಹಬೆಯಲ್ಲಿ ಬೇಯಿಸಿದ ವಡೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನಾವು ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಅಥವಾ ಶುಗರ್ ಇದ್ದವರಿಗೆ ಮತ್ತು ಈ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿಯೂ ನಾವು ಇದನ್ನು ತಿನ್ಬೋದು ನೋಡಿ. ಯಾರಾದರೂ ಡಯಟ್ ಮಾಡ್ತಾಯಿದ್ರೆ ಅಥವಾ ನಾವು ಎಣ್ಣೆಯಲ್ಲಿ ಕರಿದ ಪದಾರ್ಥ ತಿನ್ನದೇ ಇದ್ದವರು ಈ ಥರ ಹಬೆಯಲ್ಲಿ ಬೇಯಿಸಿದ ವಡೆನ ನಾವು ಮಾಡ್ಕೊಂಡು ತಿನ್ಬೋದು. ನಾನಿಲ್ಲಿ 3-4 ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಿ ಮತ್ತು 2 ಸ್ಪೂನ್ ತೊಗರಿಬೇಳೆ ತೊಗೊಂಡೆ. ಇದನ್ನು 2-3 ಸಲ ತೊಳೆದು ಒಂದು ಸಲ ತೊಳೆದ್ರೆ ಸಾಕು ನೋಡಿ. ಈ ಥರ ತೊಳೆದು ಇದನ್ನು ನಾವೀಗ ನೆನೆ ಇಡಬೇಕು. ನಾವೇನಾದ್ರು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತೀವಂದ್ರೆ ನಾವು ಒಂದು 3-4 ತಾಸಾದರೂ ನೆನೆಲಿಕ್ಕೆ ಇಡಬೇಕು. ಅಥವಾ ಬೆಳಗ್ಗೆ ಮಾಡ್ಕೋತೀವಂದರೆ ನಾವು ರಾತ್ರಿ ನೆನೆ ಇಟ್ಕೊಳ್ಬೋದು ನೋಡಿ. ನಾನಿಲ್ಲಿ ಹಲಸಿನ ಬೀಜ ತೊಗೊಂಡಿದ್ದೀನಿ. ಈ ಹಲಸಿನ ಬೀಜನ ನಾವು ಒಂದು ಕುಕ್ಕರಿಗೆ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಗ್ಲಾಸ್ ನೀರು ಹಾಕಬೇಕು. ನಾನಿಲ್ಲಿ ಒಂದು 20-25 ಹಲಸಿನ ಬೀಜ ತೊಗೊಂಡಿದ್ದೀನಿ. ಏನಾದರೂ ನಾವು ಹಲಸಿನ ಬೀಜ ಇದ್ದರೆ ಅವ್ನು ಬಿಸಾಡ್ದೆ ಈ ಥರ ನಾವು ಹಬೆಯಲ್ಲಿ ಬೇಯಿಸಿದ ವಡೆ ಮಾಡ್ಬೋದು ನೋಡಿ. ಅದು ಬೇಯಿಗೆ ಹುಡ್ಕ ನಾನು ಇಲ್ಲಿ ಸಬ್ಬಸ್ಗಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಒಂದು ಅರ್ಧ ಇಂಚ್ ಶುಂಠಿ ಮತ್ತು 1 ಈರುಳ್ಳಿ ಮತ್ತು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿನ ನಾನು ಈ ಥರ ತುರಿದು ಇಟ್ಕೊಳ್ತಾ ಇದ್ದೀನಿ. ಬೇಕಾದ್ರೆ ಚಿಕ್ಕದಾಗಿ ನಾವು ಇದನ್ನು ಕಟ್ ಮಾಡ್ಕೊಳ್ಬೋದು ನೋಡಿ. ಈ ಥರದ ತುರಿಯೋದ್ರಿಂದ ಚೆನ್ನಾಗಿ ತಿನ್ಲಿಕ್ಕೂ ರುಚಿ ಇರುತ್ತೆ, ಕಟ್ ಮಾಡೋದ್ರಿಂದನೂ ಚೆನ್ನಾಗಿರುತ್ತೆ. ಆದರೆ ಈ ಥರ ತುರಿಯೋದ್ರಿಂದ ರುಚಿನೇ ಬೇರೆ ಇರುತ್ತೆ ನೋಡಿ. ಒಂದು ಸಲ ಈ ಥರ ಮಾಡಿ ನೋಡಿ. ನಾನು ತುರಿದು ಮಾಡಿದ್ದೀನಿ ಮತ್ತು ನೀವೇನಾದರೂ ಕಟ್ ಮಾಡೋದಿದ್ರೆ ಕಟ್ಟನ್ನು ಮಾಡ್ಕೊಳ್ಬೋದು ನೋಡಿ. ಈಗ ನಾನು ಈ ಹಸಿ ಕೊಬ್ಬರಿನ ಎಲ್ಲನೂ ತುರಿದಿಟ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ನಾವು ಚಿಕ್ಕದಾಗಿ ಮಿಕ್ಸಿಗೆ ಹಾಕೋದನ್ನು ನಾವು ಇದನ್ನು ಈ ಥರ ಬಾಯಲ್ಲಿ ಸಿಗೋ ಥರ ನಾವು ತುರಿದಿಟ್ಕೊಳ್ಬೇಕು ನೋಡಿ. ಇದೆಲ್ಲ ಈಗ ರೆಡಿಯಾಗಿದೆ. ಈಗ ನಾನು ಇಲ್ಲಿ ಒಂದು ಅರ್ಧ ಇಂಚ ಶುಂಠಿನ ಹಿಂಗೆ ತುರಿದುಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಕಟ್ ಮಾಡಿ ಮಿಕ್ಸಿಗೂ ಹಾಕೋಬೋದು. ಇದು ಸ್ವಲ್ಪ ಬಾಯಿಗೆ ಸಿಗತ್ತೆ ಅಂಥೇಳಿ ನಾನು ಈ ಥರ ತುರಿದಿಟ್ಕೊಳ್ತಾ ಇದ್ದೀನಿ ನೋಡಿ. ಶುಂಠಿನ ಒಂದು ಅರ್ಧ ಇಂಚ್ ಅಷ್ಟೇ ಶುಂಠಿನ ನಾನು ಈ ಥರ ತುರಿದಿಟ್ಕೊಳ್ತಾ ಇದ್ದೀನಿ. ಶುಂಠಿನ ಬೇಕಾದ್ರೆ ನೀವು ಮಿಕ್ಸಿಗೆ ಮೆಣಸಿನ್ಕಾಯಿ ಹಾಕುವಾಗ ಶುಂಠಿನ ಕಟ್ ಮಾಡ್ಕೊಂಡೂ ಹಾಕ್ಕೊಳ್ಬೋದು. ಮತ್ತು ತುರಿದು ಹಾಕೋರು ಈ ಥರ ತುರಿದನ್ನು ಹಾಕ್ಕೊಳ್ಬೋದು ನೋಡಿ. ಈಗ ನಾನು ಸಬ್ಬಸ್ಗಿನ ಕಟ್ ಮಾಡ್ಕೊಳ್ತೀನಿ. ಇದನ್ನು ಚಿಕ್ಕದಾಗಿ ಸಬ್ಬಸ್ಗಿನ ಕಟ್ ಮಾಡ್ಕೊಳ್ಬೇಕು. ಒಂದು ಕಾಲು ಕಟ್ಟಷ್ಟು ಸಬ್ಬಸ್ಗಿ ನಾನು ತೊಗೊಂಡಿದ್ದೀನಿ. ಒಂದು ಬಾಕ್ಸ್ ಹಬೆಯಲ್ಲಿ ಬೇಯಿಸಿದ ವಡೆಗೆ ನಾವು ಈ ಥರ ಕಟ್ಟು ಸಬ್ಬಸ್ಗಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಅಥವಾ ಒಂದು ಹಿಡಿ ನಾವು ಸಬ್ಬಸ್ಗಿ ಸೊಪ್ಪನ್ನು ತೊಗೋಬೇಕು. ಒಂದು ಕಟ್ಟಲ್ಲ, ಒಂದು ಹಿಡಿ ಸಬ್ಬಸ್ಗಿ ಸೊಪ್ಪು ಸಾಕು. ಬೇಕಾದ್ರೆ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಹಾಕ್ಕೊಳ್ಬೋದು. ನಾನು ಅಳತೆಯಲ್ಲಿ ಹೇಳ್ತಾ ಇದ್ದೀನಿ, ಇಷ್ಟೇ ಸಾಕು ನೋಡಿ. 1 ಈರುಳ್ಳಿನ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ. ಈ ಥರ ಈರುಳ್ಳಿನ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು, ಸಣ್ಣದಾಗಿ. ಅಂದ್ರೇ ಬಾಯಲ್ಲಿ ಸಿಗತ್ತೆ ಮತ್ತು ರುಚಿನೂ ಹೆಚ್ಚಿರತ್ತೆ ನೋಡಿ. 1 ಈರುಳ್ಳಿ ಸಾಕು. ಬೇಕಾದರೆ ನಿಮಗೆ ಇನ್ನೂ ಸ್ವಲ್ಪ ಈರುಳ್ಳಿ ಬೇಕಂದರೆ ಇನ್ನೊಂದು ಈರುಳ್ಳಿ ಹಾಕ್ಕೊಳ್ಬೋದು, ಆದರೆ ಜಾಸ್ತಿ ಆಗುತ್ತೆ. ನಾನು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಸಾಕು ನೋಡಿ. ಇದು ರೆಡಿಯಾಗಿದೆ. ಈಗ ನಾನು ಇಲ್ಲಿ ಕೊಬ್ಬರಿ ತುರಿ ಮತ್ತು ಶುಂಠಿನೂ ರೆಡಿಯಾಗಿದೆ ನೋಡಿ. ಈಗ ಇದಕ್ಕೆ ಒಂದು ಮಿಕ್ಸಿ ತೊಗೊಂಡಿದ್ದೀನಿ. ಒಂದು 4 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಮತ್ತು ಸ್ವಲ್ಪ ಜವಾರಿ ಬೆಳ್ಳುಳ್ಳಿ ಮತ್ತು ನಾವು ನೆನೆಸಿದಂಥ ತೊಗರಿಬೇಳೆ ಮತ್ತು ಕಡಲೆಬೇಳೆನ ನಾವು ನೀರು ಹಾಕ್ಕೊಳ್ಳೋದನ್ನು ರುಬ್ಕೊಳ್ಬೇಕು. ಒಂದು ಹನಿ ನೀರು ಹಾಕೋಬಾರ್ದು ನೋಡಿ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನು ಜೀರಿಗೆನ ಹಾಕೊಂಡು ನಾವು ಇದನ್ನು ತರಿಯಾಗಿ ಈ ಥರ ರುಬ್ಕೊಂಬರ್ಬೇಕು. ತರಿಯಾಗಿದ್ರೇ ಚೆನ್ನಾಗಿರತ್ತೆ ನೋಡಿ. ಈಗ ಇದನ್ನು ನಾನು ಒಂದು ಬಾಕ್ಸಿಗೆ ಹಾಕೋತೀನಿ. ತರಿಯಾದನ್ನು ತೊಗರಿಬೇಳೆ ಮತ್ತು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಕಡಲೆಬೇಳೆನ ನಾನು ಈ ಥರ ತರಿಯಾಗಿ ರುಬ್ಕೊಂಬಂದಿದ್ದೀನಿ. ಈಗ ಇದಕ್ಕೆ ನಾನು 1 ಈರುಳ್ಳಿ, ದೊಡ್ಡ ಈರುಳ್ಳಿನ ತೊಗೊಂಡಿದ್ದೀನಿ. ನೀವು ಚಿಕ್ಕದಾಗಿ ತೊಗೊಂಡ್ರೆ 2 ತೊಗೊಳ್ಳಿ. ಒಂದು ಕಾಲು ಕಟ್ ಸಬ್ಬಸ್ಗಿ ಸೊಪ್ಪು ಮತ್ತು ತುರಿದಂಥ ಒಣ ಕೊಬ್ಬರಿ ಮತ್ತು ಹಸಿ ಶುಂಠಿ ಇವನ್ನೆಲ್ಲ ಹಾಕ್ಕೊಂಡು ನಾವು ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಈಗ ಇದು ರೆಡಿಯಾಗಿದೆ. ಈಗ ಇದು ರೆಡಿ ಆಗುಡ್ಕ ಇಲ್ಲಿ ನೋಡಿ ಹಲಸಿನ ಬೀಜನೂ ಬೆಂದಿದೆ ನೋಡಿ. ಈ ಥರ ಒಂದು ಸ್ಪೂನ್ ಸಾಯ ಅಥವಾ ಚಾಕು ಸಾಯದಿಂದ ನಾವು ಈ ಥರ ಒಂದನ್ನು ಬಿಚ್ಚಿ ನೋಡಬೇಕು. ಒಂದು ಸ್ವಲ್ಪ ಬಾಯಲ್ಲಿ ಹಾಕೊಂಡು ನೋಡಿ, ಚೆನ್ನಾಗಿರತ್ತೆ. ಶೇಂಗಾಕ್ಕಿಂತನೂ ಚೆನ್ನಾಗಿರುತ್ತೆ, ಹಸಿ ಗೆಣಸಕ್ಕಿಂತನೂ ಚೆನ್ನಾಗಿರುತ್ತೆ ನೋಡಿ. ಇದು ಹಲಸಿನ ಬೀಜನ ನಾವು ಹಿಂಗೂ ಬೇಯಿಸಿನೂ ತಿನ್ಬೋದು. ಈ ತಂಪಿನ ದಿನಕ್ಕೆ ಈ ಥರ ಬಿಸಿ ಬಿಸಿಯಾಗಿ ಏನಾರು ತಿನ್ನಲಿಕ್ಕೂ ಚೆನ್ನಾಗಿರತ್ತೆ ನೋಡಿ. ಯಾರು ಇದು ಹಲಸಿನ ಬೀಜ ತಿನ್ನಲ್ಲ ಅವರಿಗೆ ಈ ಥರ ಹಲಸಿನ ಬೀಜದ ವಡೆನೂ ಮಾಡಿಕೊಡ್ಬೋದು. ಇದ್ರ ಮೇಲಿರುವ ಸಿಪ್ಪೆನ ತೆಗೆದು ನಾನು ಈಗ ಎಲ್ಲ ಸಿಪ್ಪೆಗಳನ್ನ ತೆಗೆದು ನೀಟಾಗಿ ಇಟ್ಕೊಳ್ತಾ ಇದ್ದೀನಿ. ಸಿಪ್ಪೆ ತಿನ್ಲಿಕ್ಕಾಗಲ್ಲ ಅಂಥೇಳಿ ಮೇಲಿರುವ ಸಿಪ್ಪೆನ ತೆಗಿತಾ ಇದ್ದೀನಿ ನೋಡಿ.
ಈಗ ಹಲಸಿನ ಬೀಜದ ರೆಡಿಯಾಗಿದೆ ನೋಡಿ. ಇದು ನೋಡಿ ಈ ಥರ ಬಂದಿದೆ. ಈಗ ಇದನ್ನು ನಾನು ಏನು ಬೇಳೆ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕ್ದನ ನಾವು ಇದನ್ನು ತರಿಯಾಗಿ ಈ ಥರ ರುಬ್ಕೊಂಬರ್ಬೇಕು. ನೀರು ಹಾಕಬೇಡಿ. ನೋಡಿ ಈ ಥರ ಬರುತ್ತೆ, ಅಂಟಾಗಿರುತ್ತೆ, ಚೆನ್ನಾಗಿನೂ ಇರುತ್ತೆ ನೋಡಿ. ಈಗ ನಾನೇನು ಅದೇ ಮಸಾಲೆಗೆನ ಈಗ ಇದನ್ನೆಲ್ಲ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಲಸಿನ ಬೀಜ, ಕಡಲೆಬೇಳೆ, ತೊಗರಿಬೇಳೆ, ಹಸಿ ಕೊಬ್ಬರಿ ಮತ್ತು ಈರುಳ್ಳಿ, ಕೊತ್ತಂಬರಿ, ಈರುಳ್ಳಿ ಸಬ್ಬಸ್ಗಿ ಇವನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೊತ್ತಂಬರಿ ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ನಾನು ಕೊತ್ತಂಬರಿ ಇರಲಿಲ್ಲ ಅಂಥೇಳಿ ಕೊತ್ತಂಬರಿ ಹಾಕಿಲ್ಲ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಲಸಿನ ಬೀಜಕ್ಕೆ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀವು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಈಗ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ. ಈ ಥರ ಮಿಕ್ಸನ್ನು ಮಾಡ್ಕೊಳ್ಬೇಕು ಮತ್ತು ಸ್ವಲ್ಪ ನಾದ್ಕೊಳ್ಬೇಕು, ಅಂದ್ರೇ ಚೆನ್ನಾಗಿ ಜಿಗಿಟಾಗಿ ಎಲ್ಲ ಬದಿಗೂ ಬರುತ್ತೆ ನೋಡಿ. ಈಗ ನಾನು ಒಂದು ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಲಿಂಬೆಹಣ್ಣು ಅಥವಾ ಹುಣಸೆ ಹಣ್ಣನ್ನು ಹಾಕಿ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು. ಒಂದೇ ಒಂದು ಸ್ಪೂನನ್ನು ನಾವು ಈ ಥರ ಇಡ್ಲಿ ಪಾತ್ರೆಗೆ ಸವರ್ಕೊಳ್ಬೇಕು. ಅಂದರೆ ಅಂಟಬೇಡ್ದಂಥೇಳಿ ನಾವು ಈ ಥರ ರೆಡಿ ಮಾಡ್ಕೊಳ್ಬೇಕು ನೋಡಿ. ಈಗ ನಾನು ಇಡ್ಲಿ ಪಾತ್ರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಲ್ಲಿ ಎಲ್ಲ ಹಿಟ್ಟು ರೆಡಿಯಾಗಿದೆ. ಈಗ ಇದನ್ನು ನಾವು ಒಂದು ಚಿಕ್ಕದು ಲಿಂಬೆ ಗಾತ್ರದಷ್ಟು ನಾವು ಇದನ್ನು ಉಂಡೆ ತೊಗೊಂಡು ಈ ಥರ ರೌಂಡ್ ಮಾಡ್ಕೊಂಡು ಇದನ್ನು ಚಪ್ಪಟೆ ಆಕಾರ ಮಾಡ್ಕೊಂಡು ಈ ಥರ ಇಟ್ಕೊಳ್ಬೇಕು. ತಿಳುವಾಗಿ ಮಾಡ್ಕೊಂಡ್ರೆ ರುಚಿ ಇರತ್ತೆ ನೋಡಿ. ಈ ಥರ ನಾವು ಒಂದೊಂದಾಗಿ ಮಾಡ್ಕೊಂಡು ಇಡ್ಲಿ ಪಾತ್ರೆ ಒಳಗೆ ಹಾಕೋಬೇಕು. ಈ ಕಡುಬು ಥರನೂ ಮಾಡ್ಬೋದು, ಅದನ್ನೂ ತೋರಿಸ್ತೀನಿ ನಾನು. ಈ ಥರ ಲಿಂಬೆ ಗಾತ್ರದಷ್ಟೇ, ಒಂದು ಚಿಕ್ಕ ಲಿಂಬೆ ಗಾತ್ರದಷ್ಟು ನಾವು ತೊಗೊಂಡು ಈ ಥರ ರೌಂಡ್ ಮಾಡ್ಕೊಂಡು ಅದಕ್ಕೆ ಶೇಪ್ ಕೊಟ್ಟು ಒಡೆ ಥರ ನಾವು ಇದನ್ನು ತಟ್ಕೊಳ್ಬೇಕು ನೋಡಿ. ಈಗ ಇದೆಲ್ಲ ರೆಡಿಯಾಗಿದೆ. ಈಗ ನಾನು ಇದನ್ನು ಕಡುಬು ಥರ ಮಾಡಲಿಕ್ಕೂ ಹೇಳ್ತೀನಿ ನೋಡಿ. ಕೈಯಲ್ಲಿ ಇಟ್ಕೊಂಡು ಈ ಥರ ನೋಡಿ ಒತ್ತಿ ಕಡುಬು ಥರನೂ ಮಾಡ್ಕೊಳ್ಬೋದು ನಾವು. ಹಬೆಯಲ್ಲಿ ಬೇಯಿಸಿದ ಕಡುಬು ಆಗುತ್ತೆ ಮತ್ತು ಹಲಸಿನದು ವಡೆನೂ ಆಗುತ್ತೆ. ಇದು ಚೆನ್ನಾಗಿರುತ್ತೆ. ಅದು ಒಂದು ಸಲ ನೋಡಿರಿ. ಎರಡೂ ಒಂದೆರಡು ಮೂರು ಪಾತ್ರೆ ಒಳಗೆ ನೀವು ರೆಡಿ ಮಾಡ್ಕೊಳ್ಬೋದು ನೋಡಿ. ಒಂದು 20ರಿಂದ ಹಲಸಿನ ಬೀಜ ಇದ್ದರೆ ಯಾವನೂ ಬಿಸಾಡಕ್ಕೆ ಹೋಗದೆ ಈ ಥರ ನಾವು ಹಬೆಯಲ್ಲಿ ಬೇಯಿಸಿದ ಕಡುಬನ್ನು ಮಾಡ್ಕೊಳ್ಬೋದು. ಸ್ವಲ್ಪ ಸಬ್ಬಸ್ಗೆ ಸೊಪ್ಪು, ಕಡಲೆಬೇಳೆ ಮತ್ತು ತೊಗರಿಬೇಳೆನ ನಾವು ನೆನೆ ಇಟ್ಕೊಂಡು ಈ ಥರ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಮುಂಜಾನೆ ನಾಷ್ಟಕ್ಕೂ ನಾವು ಮಾಡ್ಕೊಳ್ಬೋದು ನೋಡಿ. ಇದು 5ರಿಂದ 7 ಮಿನಿಟ್ ಬೇಯ್ದ್ರೊಳಗೆ ನಾವು ಒಂದು ಚಟ್ನಿ ಮಾಡೋಣ. ಸ್ವಲ್ಪ ಪುಟಾಣಿ ಮತ್ತು ಹಸಿ ಕೊಬ್ಬರಿ ಮತ್ತು ಒಂದಿಷ್ಟು ಹುಣಸೆ ಹಣ್ಣು ಮತ್ತು ಒಂದು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಟೇಸ್ಟಿಗೆ ಜೀರಿಗೆ ಮತ್ತು ಒಂದು ಸ್ವಲ್ಪ ಸಕ್ಕರೆ, ನಾವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಬರ್ಬೇಕು ನೋಡಿ. ಈಗ ಚಟ್ನಿ ರೆಡಿಯಾಗಿದೆ. ಇದಕ್ಕೂ ಒಗ್ಗರಣೆ ಬೇಡ, ಆರೋಗ್ಯಕ್ಕೂ ಒಳ್ಳೆಯದು. ಈ ಥರ ಎಣ್ಣೆ ಇಲ್ದನ ನಾವು ಹಬೆಯಲ್ಲಿ ಬೇಯಿಸಿದ ಕಡುಬು ಮತ್ತು ಏನು ಒಗ್ಗರಣೆ ಕೊಡದೇ ಇರುವ ಚಟ್ನಿನ ನಾವು ಈ ಥರ ಮಾಡ್ಕೊಳ್ಬೋದು ನೋಡಿ. ಈಗ ಬಿಸಿಯಾದ ಹಲಸಿನ ಬೀಜದ ವಡೆ ರೆಡಿ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಈಸಿಯಾಗಿದೆ. ಸ್ವಲ್ಪ ಇದು ಹಲಸಿನ ಬೀಜ ಬೇಯಿಸ್ಕೋದು ಮತ್ತು ಸಬ್ಬಸ್ಗೆ ಅದು ಕಟ್ ಮಾಡ್ಕೋದಿದ್ರೆ ನಾವು ರಾತ್ರಿನ ಕಟ್ ಮಾಡಿ ಇಟ್ಕೊಳ್ಬೋದು. ಹಲಸಿನ ಬೀಜನ ನಾವು ರಾತ್ರಿನ ಬೇಯಿಸ್ಕೊಂಡು ಇಟ್ಕೊಂಡ್ರೆ ಬೆಳಗ್ಗೆ ನಾವು ಈ ಥರ ಬೆಳಗಿನ ಬ್ರೇಕ್ಫಾಸ್ಟಿಗೆ ಇದನ್ನು ನಾವು ಮಾಡ್ಕೊಳ್ಬೋದು. ಸಂಜೆ ಈವ್ನಿಂಗ್ ಮಾಡಬೇಕಂದ್ರೂ ನಾವು ಬೆಳಗ್ಗಿನ ನೆನೆ ಇಟ್ಕೊಳ್ಬೋದು ನೋಡಿ. ಈಗ ರೆಡಿಯಾಗಿದೆ ಬಿಸಿಯಾದ ಹಲಸಿನ ಬೀಜದ ವಡೆ ರೆಡಿ, ಅಥವಾ ಕಡುಬನ್ನು ಅನ್ಬೋದು ನೋಡಿ. ಚಟ್ನಿ ಜೊತೆಗೆ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಎಷ್ಟು ಚೆನ್ನಾಗಿದೆ, ಈ ಚಟ್ನಿ ಜೊತೆಗೆ ಚೆನ್ನಾಗಿದೆ. ಇದು ಖಾರ ಈ ತಂಪಿನ ದಿನಕ್ಕೂ ನಾವು ತಂಪಿನ ವಾತಾವರಣಕ್ಕೂ ಈ ಥರ ಮಾಡ್ಕೊಂಡು ನಾವು ತಿನ್ಬೋದು ನೋಡಿ. ಮಕ್ಕಳಿಗೆ ಯಾರು ಹಲಸಿನ ಬೀಜ ತಿನ್ನಲ್ಲ ಅವರಿಗೆ, ಮತ್ತು ಡಯಟ್ ಮಾಡೋರಿಗೂ ಒಳ್ಳೆಯದು. ಥ್ಯಾಂಕ್ ಯು.